ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರೆಡ್ಮಿ ಅವ್ರದ್ದು ಒಂದು ಸ್ಪೆಷಲ್ ಟಿವಿ ಇದೆ. ಏನಕ್ಕೆ ಸ್ಪೆಷಲ್ ಅಂತ ಅಂದರೆ ಈ ಟಿವಿಯಲ್ಲಿ ಅಮೆಝಾನ್ ಅವ್ರದ್ದು ಫೈರ್ ಟಿವಿ ಓ ಎಸ್ ಇದೆ, ಜೊತೆಗೆ ಇನ್ಬಿಲ್ಟ್ ಅಲೆಕ್ಸಾ ಕೂಡ ಇರುವಂಥದ್ದು. ನೀವು ಸಪ್ರೇಟಾಗಿ ಅಲೆಕ್ಸಾ ತಗೊಳ್ಳುವಂಥ ಅವಶ್ಯಕತೆನೇ ಇಲ್ಲ, ಈ ಟಿವಿಯಲ್ಲೇ ಅಲೆಕ್ಸಾ ಇರುತ್ತೆ. ಸೊ ನಿಮ್ಮ ಮನೆಯನ್ನು ಈ ಟಿವಿ ಮುಖಾಂತರ ಸ್ಮಾರ್ಟ್ ಮಾಡ್ಕೊಬೋದು. ಜೊತೆಗೆ ಈ ಟಿವಿ ಒಂದು ಲೆವೆಲಿಗೆ ಅಫೋರ್ಡಬಲ್ ಆಗಿ ಲಾಂಚ್ ಆಗಿರುವಂಥದ್ದು. ಜೊತೆಗೆ ಈ ಟಿವಿಯಲ್ಲಿ ನೀಡಿರುವಂಥ ಸ್ಪೆಸಿಫಿಕೇಶನ್ನ ಫೀಚರ್ನ ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಟಿವಿಗಳು ಕೊಡೋದಿಲ್ಲ. ಬೆಂಕಿ ಟಿವಿ, ಫೈರ್ ಟಿವಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಗಮನಿಸ್ತಾ ಇದ್ರೆ ಈ ಟಿವಿಯ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸ್ ಮೇಲ್ಗಡೆ ಈ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನಿಗೆ ಬರೀ 2 ಸ್ಟಾರ್ನ ಕೊಟ್ಟಿದ್ದಾರೆ. 62.5 ಕಿಲೋ ವ್ಯಾಟ್ ಅವರ್ ಪ್ರತಿ ವರ್ಷ ಎಲೆಕ್ಟ್ರಿಸಿಟಿಯನ್ನು ಇದು ಕನ್ಸ್ಯೂಮ್ ಮಾಡುತ್ತೆ. ಸೊ ಮುಂದೆ ರೆಡ್ಮಿ ಫೈರ್ ಟಿವಿ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ಟಿವಿ ಬ್ರ್ಯಾಂಡ್ ಅಂತ ಹಾಕಿರುವಂಥದ್ದು. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಟಿವಿಯ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಒಂದು ರಿಮೋಟ್ ಕೊಟ್ಟಿದ್ದಾರೆ. ರಿಮೋಟಿಗೆ AAA ಬ್ಯಾಟ್ರಿ ಸಹ ಇದೆ. ಟೇಬಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದಕ್ಕೆ ಸ್ಕ್ರೂ ಸಹ ಇರುವಂಥದ್ದು. ಯಾವುದೇ ವಾಲ್ ಮೌಂಟ್ ನಮಗೆ ಇದ್ರೊಳಗಡೆ ಸಿಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಬೇರೆನೂ ಇಲ್ಲ, ಆಯ್ತಾ. ಇನ್ನು ಡೈರೆಕ್ಟ್ ಆಗಿ ಈ ಟಿವಿ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಟಿವಿಯನ್ನು ಸೆಟಪ್ ಮಾಡುವಂಥದ್ದು ತುಂಬ ಸಿಂಪಲ್. ಇದಕ್ಕೆ ಗೂಗಲ್ ಅಕೌಂಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಅಮೆಝಾನ್ ಅಕೌಂಟ್ ಹಾಕಬೇಕಾಗುತ್ತೆ. ಏನಕ್ಕೆ ಅಂದರೆ ಇದು ಫೈರ್ ಟಿವಿ ಓ ಎಸ್ ಅನ್ನು ಹೊಂದಿರೋದ್ರಿಂದ ಅಮೆಝಾನ್ ಅಕೌಂಟ್ ಹಾಕಬೇಕಾಗುತ್ತೆ. ನೋಡ್ತಾ ಇದ್ರೆ ಎಷ್ಟು ಸ್ಮೂತ್ ಆಗಿದೆ ಅಂತ ಅಂದರೆ ಈ ಹೋಮ್ ಪೇಜು ಲಿಟ್ರಲಿ ಎಷ್ಟೇ ಎಕ್ಸ್ಪೆನ್ಸಿವ್ ₹1,00,000 ಟಿ ವಿ ತೊಗೊಂಡ್ರು ಕೂಡ ನಿಮಗೆ ಈ ಲೆವೆಲ್ ಸ್ಮೂತ್ನೆಸ್ ಸಿಗಲ್ಲ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಫೈರ್ ಟಿ ವಿ ಇದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಲಿಟ್ರಲಿ ಎಷ್ಟು ಸ್ಮೂತ್ ಆಗಿದೆ ಇವರು, ಯಪ್ಪ ಸ್ವಲ್ಪ ಲ್ಯಾಗ್ ಇಲ್ಲ. ಕಣ್ಣು ಮುಚ್ಕೊಂಡು 12,000 ಕೊಡ್ಬೋದು ಈ ಒಂದು ಓ ಎಸ್ಗೆ, ಈ ಒಂದು ಎಕ್ಸ್ಪೀರಿಯನ್ಸಿಗೆ. ನೋಡ್ತಾ ಇದ್ದಾರೆ ಸ್ವಲ್ಪ ಲ್ಯಾಗ್ ಇಲ್ಲ, ಅಲ್ಲಾಡಲ್ಲ ಸ್ವಲ್ಪ ಆ ಕಡೆ ಈ ಕಡೆ, ಅಷ್ಟು ಸ್ಮೂತ್ ಆಗಿದೆ. ಲಿಟ್ರಲಿ ಬೆಂಕಿ, ಆಯಿತಾ. ಕನ್ಫ್ಯೂಸ್ ಆಗಬೇಡಿ, ಆ್ಯಕ್ಚುಲಿ ಈ ಫೈರ್ ಟಿ ವಿ ಓ ಎಸ್ ಕೂಡ ಆ್ಯಂಡ್ರಾಯ್ಡ್ ಬೇಸ್ಡೇನೆ, ಅದ್ರ ಮೇಲೆ ಬಿಲ್ಡ್ ಮಾಡಿರುವಂಥದ್ದು. ಇದರಲ್ಲೂ ಕೂಡ ನಿಮಗೆ ಬೇಜಾನ್ ಅಪ್ಲಿಕೇಶನ್ ಸಪೋರ್ಟ್ ಎಲ್ಲ ಇದೆ. ಸೊ ಆ್ಯಪ್ ಸ್ಟೋರಲ್ಲಿ, ಇವ್ರದ್ದು ಅಮೆಝಾನ್ ಆ್ಯಪ್ ಸ್ಟೋರಲ್ಲಿ 12,000ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳು ನಿಮಗೆ ಸಿಗುತ್ತೆ. ಸೊ ಲಿಟ್ರಲಿ ಎಲ್ಲ ಇದೆ, ಎಲ್ಲ ಸಿಗುತ್ತೆ. ನಿಮ್ಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ಸಿಗುತ್ತೆ. ನೋಡೋದು ಪ್ರೈಮ್ ಇದೆ, ನೆಟ್ಫ್ಲಿಕ್ಸ್, ಯೂಟ್ಯೂಬ್, ಆ್ಯಪ್ ಸ್ಟೋರು, ಅಮೆಝಾನ್ ಮ್ಯೂಸಿಕ್, ಸೋನಿ. ಲಿಟ್ರಲಿ ಇಲ್ಲಿ ನೋಡ್ತಾ ಇದ್ದೀರಾ, ಇವೆಲ್ಲ ಸಿಗ್ತವೆ ನಿಮ್ಗೆ. ಯಾವ ಅಪ್ಲಿಕೇಶನ್ ಬೇಕು ಎಲ್ಲ ಸಿಗ್ತವೆ. ಬೇಜಾನ್ ಅಪ್ಲಿಕೇಶನ್ಗಳಿದಾವೆ, ಆಯಿತಾ. ಸೊ ಇಲ್ಲ ಅಂತ ಅಂದರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ ವಾಯ್ಸ್ ಅಂತೂ ಸೂಪರ್ ಆಗಿದೆ. ಇನ್ನು ಈ ಟಿ ವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಟಿ ವಿ ತುಂಬ ಲೈಟ್ ಆಗಿದೆ, ಆಯಿತಾ. 3.9 kg ವೆಯ್ಟ್ ಇದೆ. ಏನಕ್ಕೆ ಆಬ್ವಿಯಸ್ಲಿ ತುಂಬ ಸಣ್ಣ ಟಿ ವಿ, 32 ಇಂಚಿನ ಟಿ ವಿ, ಈ ಕಾರಣದಿಂದ ವೆಯ್ಟ್ ಇಲ್ಲ. ಈ ಟೇಬಲ್ ಮೌಂಟ್ನ ಕ್ವಾಲಿಟಿ ಕೂಡ ಪರವಾಗಿಲ್ಲ, ಒಂದು ಲೆವೆಲ್ಗೆ. ತುಂಬ ತಿನ್ನಾಗಿದೆ ಟಿ ವಿ ಅಂತ ಅನ್ನಲ್ಲ, ಹಿಂದ್ಗಡೆ ಸ್ವಲ್ಪ ಬಲ್ಕಿ ಹಾಗೆ ಇದೆ. ಸೊ ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ನೀವು ಯಾವ ಟಿ ವಿ ತೊಗೊಂಡ್ರು ಕೂಡ ಮೋಸ್ಟ್ ಆಫ್ ದಿ ಟಿ ವಿಗಳು ಇಷ್ಟೇ ತಿಕ್ಕಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಸಾಲಿಡ್ ಆಗಿದೆ ಬಿಲ್ಡ್ ಮಾತ್ರ, ಹಿಂದ್ಗಡೆನೂ ಕೂಡ ಅಷ್ಟೇ ಪ್ಲಾಸ್ಟಿಕ್ ಬಿಲ್ಡು, ಬಟ್ ಹೆವಿ ಸಾಲಿಡ್ ಆಗಿದೆ. ಫ್ರಂಟಲ್ಲಿ ನಿಮ್ಗೆ ಒಂಥರ ಬೆಸಲ್ಲೆಸ್ ಡಿಸ್ಪ್ಲೇ ಥರ ಕಾಣುತ್ತೆ, ಆಯಿತಾ. ಬೆಸಲ್ಲೆಸ್ ಡಿಸ್ಪ್ಲೇ ಥರ ಕಾಣುತ್ತೆ. ಸೊ ಚೆನ್ನಾಗಿದೆ ಬಿಲ್ಡೆಲ್ಲ, ನೋಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಬೆಸಲ್ ಇದೆ, ಆಯಿತಾ. ಬಾಟಮಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಲುಕ್ಕಿಂಗ್ ಟಿ ವಿ ಅಂತ ಬೇಕಾದರೂ ಅನ್ನಬಹುದು. ಚೆನ್ನಾಗಿ ಕಾಣುತ್ತೆ, ಪ್ರೀಮಿಯಮ್ ಆಗಿದೆ. ಮತ್ತು ಇದರಲ್ಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 2 HDMI ಪೋರ್ಟ್ ಇದೆ. ಅದರಲ್ಲಿ ಒಂದು HDMI ಆರ್ಕನ್ನು ಕೂಡ ಸಪೋರ್ಟ್ ಮಾಡುತ್ತೆ. 2 USB ಟೈಪ್ ಎ ಪೋರ್ಟ್ ಇದೆ, ಈಥರ್ನೆಟ್ ಪೋರ್ಟ್ ಇದೆ, AV ಪೋರ್ಟ್ ಇದೆ, ಹೆಡ್ಫೋನ್ ಕೂಡ ನೀವು ಕನೆಕ್ಟ್ ಮಾಡ್ಕೊಬೋದು, ಆ ಪೋರ್ಟ್ ಕೂಡ ಇದೆ. ನಂತರ ಆ್ಯಂಟೆನಾ ಪೋರ್ಟ್ ಇದೆ. ಸೊ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳನ್ನು ಈ ಒಂದು ಟಿ ವಿಯಲ್ಲಿ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, 12,000 ರೂಪಾಯಿಗೆ ಒಂದು ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನು ಈ ಟಿ ವಿಯ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ 32 ಇಂಚು HD ರೆಡಿ ಟಿ ವಿ, ಅಂದರೆ HD+ ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿ ಇದಾಗಿದೆ, HD ರೆಡಿ. ಸೊ ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ ಕೂಡ ತುಂಬ ಸಖತ್ತಾಗಿರುವಂಥದ್ದು. ಬ್ಲ್ಯಾಕ್ಸ್ ಎಲ್ಲ ತುಂಬ ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ. ಡಿಸ್ಪ್ಲೇ ಕ್ಲಾರಿಟಿ ಬಗ್ಗೆ ಕೊನೆಗೆ ಮಾತನಾಡ್ತೀನಿ, ಆಯಿತಾ. ಸೊ ಇದು 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ವಿವಿಡ್ ಪಿಕ್ಚರ್ ಎಂಜಿನ ಸಹ ಇದು ಹೊಂದಿರುವಂಥದ್ದು. ಒಂದು ಒಳ್ಳೆಯ ಡಿಸ್ಪ್ಲೇ, ಆಯಿತಾ, ಚೆನ್ನಾಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ನಮಗೆ 1 GB ರ್ಯಾಮ್ ಸಿಗ್ತದೆ, 8 GB ಇಂಟರ್ನಲ್ ಸ್ಟೋರೇಜ್ ಸಿಗ್ತದೆ. ಸೂಪರ್ ವಿಷಯ. ಇದರಲ್ಲಿ ನಮಗೆ ಕ್ವಾಡ್ ಕೋರ್ ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು. ಕೋಟೆಕ್ಸ್ A35, ಇದು 4 ಕೋರ್ಗಳು ಈ ಒಂದು
ಟಿ ವಿಯಲ್ಲಿದೆ. ಸೊ ಟಿ ವಿಗೆ ನಂಗೆ ಅನ್ನಿಸ್ತಂಗೆ ಬೇಜಾನಾಯಿತು, ಅದಕ್ಕಿಂತ ಹೆವಿ ಸ್ಮೂತ್ ಆಗಿದೆ ಆಯಿತಾ, ಸಖತ್ ಸ್ಮೂತ್ ಆಗಿರುವಂಥದ್ದು. 1 GB ರ್ಯಾಮ್ ನಂಗೆ ಅನ್ನಿಸ್ತಂಗೆ ಬೇಜಾನಾಯಿತು ಈ ಒಂದು ವಯಸ್ಸಿಗೆ, ಮತ್ತು 8 GB ಇಂಟರ್ನಲ್ ಸ್ಟೋರೇಜು. ನಂಗೆ ಅನ್ನಿಸ್ತಂಗೆ ನಿಮ್ಗೆ ಅವಶ್ಯಕತೆ ಇರುವಂಥ ಎಲ್ಲ ಅಪ್ಲಿಕೇಶನ್ಗಳನ್ನ ಈ 8 GB ನೀವು ಸ್ಟೋರ್ ಮಾಡ್ಕೊಬೋದು. ಇನ್ನು OS ನ ಬಗ್ಗೆ ಹೇಳ್ತಾ ಇದ್ದೆ ಆಗಲೇ, ಹೆವಿ ಸ್ಮೂತ್ ಆಗಿದೆ. ಫೈರ್ TV OS 7 ಹೆವಿ ಸ್ಮೂತ್, ಹೆವಿ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಇದಕ್ಕಿಂತ ಒಳ್ಳೆ ವಾಯ್ಸ್ ಆ್ಯಂಡ್ರಾಯ್ಡ್ಗಿಂತ ಚೆನ್ನಾಗಿದೆ. ಇನ್ ಕೇಸ್ ಇದೇ ಟಿವಿಗೆ ಆ್ಯಂಡ್ರಾಯ್ಡ್ ಹಾಕಿದರೆ ಸ್ವಲ್ಪ ಲ್ಯಾಗ್ ಆಗ್ತಿರ್ತೇನೋ, ಆದರೆ ಇದರಲ್ಲಿ ಸ್ವಲ್ಪನೂ ಲ್ಯಾಗ್ ಇಲ್ಲ ಗುರು. ನನಗಂತೂ ಹೆವಿ ಅಂದರೆ ಹೆವಿ ಇಷ್ಟ ಆಯಿತು, ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಟಿ ವಿಯಲ್ಲಿ ಬ್ಲೂಟೂತ್ 5.0 ಇದೆ, ಬ್ಲೂಟೂತ್ ರಿಮೋಟ್ ಕೂಡ ಇದೆ. ಸೊ ಈ ರಿಮೋಟನ್ನು ಸ್ಟಾರ್ಟಿಂಗ್ ಪೇರ್ ಮಾಡಬೇಕಾಗುತ್ತೆ, ರಿಮೋಟ್ನ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಈ ಟಿ ವಿಯಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು. ಈ ಪ್ರೈಸ್ ರೇಂಜಲ್ಲಿ 90% ಆಫ್ ದ ಟಿ ವಿಗಳಲ್ಲಿ ಡ್ಯುಯಲ್ ಬ್ಯಾಂಡ್ ಇರೋದಿಲ್ಲ. ಈ ಪ್ರೈಸ್ ರೇಂಜಲ್ಲಿ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ. 2.4 GHz ಮತ್ತು 5 GHz ಎರಡೂ ಕೂಡ ಸಪೋರ್ಟ್ ಆಗುತ್ತೆ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದರಲ್ಲಿ ನಿಮಗೆ ಕ್ಯಾಸ್ಟ್ ಸಹ ಇದೆ ಆಯಿತಾ, ಮಿರಾ ಕ್ಯಾಸ್ಟ್ ಕೂಡ ಇದೆ, ಮತ್ತು ಆಪಲ್ ಏರ್ ಪ್ಲೇ ಕೂಡ ಸಪೋರ್ಟ್ ಆಗುತ್ತೆ. ನನಗನ್ನಿಸ್ತಂಗೆ ಇದುವರೆಗೂ ನಾನು ರಿವ್ಯೂ ಮಾಡಿರೋದ್ರಲ್ಲಿ, ಅನ್ಬಾಕ್ಸ್ ಮಾಡಿರೋದ್ರಲ್ಲಿ, ಈ ಪ್ರೈಸ್ ರೇಂಜಲ್ಲಿ ಯಾವ ಟಿ ವಿಯಲ್ಲೂ ಕೂಡ ಆಪಲ್ ಏರ್ ಪ್ಲೇ ನಮಗೆ ಸಿಕ್ಕೇ ಇಲ್ಲ. 20,000 25,000 ರೂಪಾಯಿ ಒಳ್ಳೆ ಟಿ ವಿಯಲ್ಲೂ ಕೂಡ ಮೋಸ್ಟ್ ಬ್ರ್ಯಾಂಡ್ಗಳು ಈ ಆಪಲ್ ಏರ್ ಪ್ಲೇನ ಕೊಡಲ್ಲ. ಇದರಲ್ಲಿ ಕೊಟ್ಟಿದ್ದಾರೆ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಪಲ್ ಫೋನ್ ಇದ್ದರೆ ನೀವು ಸ್ಕ್ರೀನ್ ಕ್ಯಾಸ್ಟ್ ಮಾಡ್ಬೋದು, ಇನ್ನೊಂದು ಡಿಸ್ಪ್ಲೇ ಥರ ಯೂಸ್ ಮಾಡ್ಬೋದು, ಮತ್ತು ಮಿರಾ ಕ್ಯಾಸ್ಟ್ ಕೂಡ ಇದೆ ಇದರಲ್ಲಿ. ಸೂಪರ್ ಅಂತೀನಿ. ಇನ್ನು ರಿಮೋಟ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಮಿನಿಮಲಿಸ್ಟಿಕ್ ರಿಮೋಟು, ಅವಶ್ಯಕತೆ ಇರುವಂಥ ಎಲ್ಲ ಬಟನ್ಸ್ನ ಕೊಟ್ಟಿದ್ದಾರೆ. ಪ್ರೈಮ್ ವಿಡಿಯೋಸು, ನೆಟ್ಫ್ಲಿಕ್ಸ್, ಅಮೆಝಾನ್ ಮ್ಯೂಸಿಕ್ಕು ಮತ್ತು ಆ್ಯಪ್ಸ್ಗಳಿಗೆ ಡೈರೆಕ್ಟ್ ಆ್ಯಕ್ಸೆಸ್ ನಿಮಗೆ ಈ ಒಂದು ರಿಮೋಟ್ ಮುಖಾಂತರ ಸಿಗುತ್ತೆ. ಮ್ಯೂಟ್ ಬಟನ್ ಕೂಡ ಇದೆ ಈ ರಿಮೋಟಲ್ಲಿ, ಬೆಂಕಿ ಅಂತೀನಿ. ಜೊತೆಗೆ ಇದರಲ್ಲಿ ಅಲೆಕ್ಸಾ ಬಟನ್ ಕೂಡ ಇರುವಂಥದ್ದು. ಸೊ ಯೂಶಲಿ ಮೋಸ್ಟ್ ಆಫ್ ದ ಆಂಡ್ರಾಯ್ಡ್ ಟಿ ವಿಗಳಲ್ಲಿ ಗೂಗಲ್ ಅಸಿಸ್ಟೆಂಟ್ ಇರುತ್ತೆ, ಆದರೆ ಇದರಲ್ಲಿ ನಮಗೆ ಈ ಒಂದು ಅಲೆಕ್ಸಾ ಸಿಗ್ತವೆ. ಸೊ ನಿಮ್ಮ ಮನೆಯಲ್ಲಿ ಅಲೆಕ್ಸಾ ಇಲ್ಲ ಅಂತ ಅಂದರೆ ಈ ಟಿ ವಿಯನ್ನು ಅಲೆಕ್ಸಾ ರೀತಿ ಯೂಸ್ ಮಾಡ್ಕೊಬೋದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ನಿಮ್ಮ ಮನೆಗೆ ಸ್ಮಾರ್ಟ್ ಬಲ್ಬನ್ನು, ಸ್ಮಾರ್ಟ್ ಫ್ಯಾನನ್ನು, ಸ್ಮಾರ್ಟ್ ಡಿವೈಸನ್ನು ನೀವು ಕನೆಕ್ಟ್ ಮಾಡಿ ಈ ಟಿ ವಿಯಲ್ಲೇ ನೀವು ಕಂಟ್ರೋಲ್ ಮಾಡ್ಕೊಬೋದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ಟಿ ವಿಯಲ್ಲಿ ನೋಡ್ತಾ ಇದ್ರೆ ಈ ಎಕ್ವಿಪ್ಮೆಂಟ್ ಕಂಟ್ರೋಲ್ ಅಂತ ಇದೆ. ಸೊ ಇದರಲ್ಲಿ ನೀವು ಡಿವೈಸ್ಗಳನ್ನು ಆ್ಯಡ್ ಮಾಡ್ಕೊಬೋದು, ಬಲ್ಬ್ಗಳನ್ನು, ಅಥವಾ ನಿಮ್ಮ ಇನ್ನೊಂದು ಟಿ ವಿನೋ ಅಥವಾ ಇನ್ನೊಂದೇನೋ ಫ್ಯಾನು, ಅಲೆಕ್ಸಾ ಸಪೋರ್ಟ್ ಆಗುವಂಥ ಡಿವೈಸನ್ನು, ಅಂದರೆ ಸ್ಮಾರ್ಟ್ ರೀತಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅದನ್ನು ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡಿ ಜಸ್ಟ್ ಇಲ್ಲೇ ಟರ್ನ್ ಆಫ್ ಲೈಟ್ ಅಂತ ಅಂದರೆ, ಟರ್ನ್ ಆಫ್ ಟಿ ವಿ ಅಂತ ಅಂದರೆ, ಟರ್ನ್ ಆಫ್ ಫ್ಯಾನ್ ಅಂತ ಅಂದರೆ, ಟರ್ನ್ ಆನ್ ಫ್ಯಾನ್ ಅಂತ ಅಂದರೆ, ಸೊ ಇಲ್ಲೇ ಕಮಾಂಡ್ ಕೊಟ್ಟು ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಪ್ಲೇ KGF Chapter 1. Here's KGF Chapter 1. ಸಬ್ಸ್ಕ್ರಿಪ್ಷನ್ ಇಲ್ಲ ಇದರಲ್ಲಿ, ಸೊ ಇಲ್ಲಾಂದರೆ ಆ್ಯಕ್ಚುಲಿ ಪ್ಲೇ ಮಾಡ್ತಾ ಇತ್ತು. ಸೊ ಈ ರೀತಿ ಕಮಾಂಡ್ ಮುಖಾಂತರನೇ ಕಂಪ್ಲೀಟಾಗಿ ನಾವು ಕಂಟ್ರೋಲ್ನ ಮಾಡ್ಬೋದು. ಸೂಪರ್ ಆಗಿದೆ. ರಿಮೋಟ್ ಕೂಡ ಒಂದು ಒಳ್ಳೆ ಮಿನಿಮಲಿಸ್ಟಿಕ್, ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ರಿಮೋಟ್ ಇದಾಗಿದೆ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತಂದರೆ ಈ ಟಿ ವಿಯಲ್ಲಿ 20 ವ್ಯಾಟ್ನ ಸ್ಪೀಕರ್ ಸಿಗ್ತಾ ಇದೆ. ಸೊ ಇದು ಡಾಲ್ಬಿ ಆಡಿಯೋ ಸಪೋರ್ಟ್ ಮಾಡುತ್ತೆ, ಮತ್ತು DTS ಇಂದು ವರ್ಚುವಲ್ ಎಕ್ಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ, ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಡಿಸ್ಪ್ಲೇ ಕೂಡ ಸೂಪರ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ, ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ನ ಹೊಂದಿರುವಂಥ ಟಿ ವಿ ಅಂತ ಅನ್ಬೋದು. ಸೊ 12,000 ರೂಪಾಯಿಗೆ 32 ಇಂಚಿನ ಟಿ ವಿಯನ್ನು ನೀವೇನಾದರೂ ನೋಡ್ತಾ ಇದ್ದೀರಾ ಅಂತ ಅಂದರೆ ಪರ್ಚೇಸ್ ಮಾಡಬೇಕು ಅಂತ. ಸೊ ಇದು ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ, ಬೆಸ್ಟ್ ಆಪ್ಷನ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸಗದಾಗಿದೆ. ಒಟ್ಟಿಗೆ ನಿಮಗೆ ಟಿ ವಿಯಲ್ಲಿ ಇಲ್ಲೊಂದು ಕೆಳಗಡೆ ಪವರ್ ಬಟನ್ ಇದೆ ಆಯಿತಾ. ಸೊ ಇಲ್ಲೇ ಬೇಕಾದ್ರೆ ನೀವು ಪವರ್ ಆಫನ್ನು ಕೂಡ ಮಾಡ್ಕೊಬೋದು, ಒಂದೇ ಒಂದು ಬಟನ್ ಇರೋದು ಒಟ್ಟಿಗೆ. ಸೊ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಪರ್ಚೇಸ್ ಮಾಡಬೇಕು ಅನ್ನೋರು ಇದನ್ನು ಪರ್ಚೇಸ್ ಮಾಡಬಹುದು. ಅಥವಾ ನಿಮ್ಮದೇನಾದರೂ ಹಳೆ ಟಿ ವಿ ಇದೆ ಅಂತ ಅಂದರೆ ಯಾವುದಾದ್ರೂ, ಅದಕ್ಕೂ ಕೂಡ ನೀವು ಇದೇ OS ಅನ್ನು ಹೊಂದಿರುವಂಥ ಫೈರ್ ಟಿ ವಿ ಸ್ಟಿಕ್ಕನ್ನು ಕೂಡ ಪರ್ಚೇಸ್ ಮಾಡ್ಬೋದು, ಅದು ಕೂಡ ಬರುತ್ತೆ. ಫೈರ್ ಟಿ ವಿ ಸ್ಟಿಕ್ ನಂಗೆ ಅನ್ನಿಸ್ತಂಗೆ ಏನೊಂದು 2,500 ರೂಪಾಯಿ ಇರುತ್ತಾ ಅಂತ. 4K ಬರುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಮುಂಚೆ ಟಿ ವಿ ಬಾಕ್ಸ್ ಎಲ್ಲ ಬರ್ತಿತ್ತು, ಟಿ ವಿ ಸ್ಟಿಕ್ ಸಣ್ಣದು ಬರುತ್ತೆ, ಒಂಥರ ಪೆನ್ ಡ್ರೈವ್ ಥರ ಇರುತ್ತೆ ಆಯಿತು. ಅದನ್ನು ಆ್ಯಕ್ಚುಲಿ ಮುಂಚೆ ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿ ನೀವು ನಿಮ್ಮ ಟಿ ವಿ, ಹಳೆ ಯಾವುದಾದ್ರು ಟಿ ವಿ ಇದ್ದರೆ, ಅಥವಾ ನಿಮ್ಮದೇ ಆ್ಯಂಡ್ರಾಯ್ಡ್ ಯಾವುದಾದ್ರು ಟಿ ವಿ ಇದ್ದರೆ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಇದೇ OSನ ಇಷ್ಟೇ ಫಾಸ್ಟಾಗಿರುತ್ತೆ ಯೂಸ್ ಮಾಡ್ಕೊಬೋದು.
ಸೊ ಸ್ಮೂತಾಗಿರಬೇಕು ಅಂದರೆ ನೋಡಿ ಅದೊಂದು ಆಪ್ಷನ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಆ ಫೈರ್ ಟಿ ವಿ ಸ್ಟಿಕ್ಕನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಯೂಟ್ಯೂಬ್ ಪ್ರಾಡಕ್ಟ್ ಟ್ಯಾಗ್ ಹಾಕ್ತೀನಿ. ಸೊ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಮುಖಾಂತರ ಪರ್ಚೇಸ್ ಮಾಡ್ಬೋದು. ನಿಮಗೆ ಈ ಟಿ ವಿ ಬಗ್ಗೆ ಏನಿಸ್ತದೆ ಒಟ್ಟಿಗೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.